ಏನ್ ಪ್ರತಿಭಟನೆ? ಅಲ್ವಾ ಅಲ್ವಾ ಆ ನೀವು ಹೇಳಿದ್ರಲ್ಲ, ಅವ್ರು ಹೇಳಿರೋದು ಎರಡು, ಬಂಧನ ಆಗಬೇಕು, ಬಂಧನ ಆಯಿತು, ಇನ್ನೊಂದು ಬೇರೆಯವ್ರ ಕ್ರಮ ತಗೋಬೇಕು ಅಂದ್ರಲ್ಲ, ಯಾರಿಗೆ? ನೀವೇ ಹೇಳಿದ್ರಲ್ಲ ಈಗ, ಅವ್ರಿಗೆಲ್ಲರ ಮೇಲೂ ಕ್ರಮ ತಗೋಬೇಕು ಅಂತೇಳಿ ಆಗ್ರಹ ಇದ್ದೇ ಇದೆಯಲ್ಲ. ಯಾರು ತಪ್ಪಿತಸ್ಥರಿದ್ದಾರೆ ಇದರಲ್ಲಿ ಅವರೆಲ್ಲರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದಿದೆ, ಅದು ಆಗಬೇಕು. ನಾವು ಈಗಲೇ ಹೇಳಲ್ಲ, ವರದಿ ಕೊಟ್ಟೇ ಇಲ್ಲ, SIT ವರದಿನೇ ಇನ್ನೂ ಬಂದಿಲ್ಲ. ಅದರಿಂದ ಆ ಬಗ್ಗೆ ನಾವು ಬೇರೆ ಥರ SIT ತನಿಖೆ ನಡೆಯೋ ಸಂದರ್ಭದಲ್ಲಿ ಬೇರೆ ಬೇರೆ ಥರ ಮಾತುಗಳನ್ನ ಆಡಲ್ಲ, ಬೇರೆ ದಿಕ್ಕಲ್ಲಿ ಮಾತಾಡೋಕೆ ಹೋಗಲ್ಲ. ಅದೆಲ್ಲಕ್ಕೂ ತನಿಖೆ ಉತ್ತರ ಕೊಡುತ್ತೆ. ತನಿಖೆಯಿಂದ ಉತ್ತರ ಬರಲಿ, ಪೂರ್ಣ ತನಿಖೆ ಹೊರಬಿಡಲಿ ಸರ್, ಪೂರ್ಣ ತನಿಖೆ ಹೊರಬರಲಿ. ನಂಗೆ ಅರ್ಥ ಆಗಲಿಲ್ಲ. ಸಂತ್ರಸ್ತರು ಕೂಡ ನಿಮ್ಮ ಪಕ್ಷದ ಕಾರ್ಯಕರ್ತರು ಅಥವಾ ಕಾರ್ಯಕರ್ತರ ಸಂಬಂಧಿಕರು ಇದ್ದಾರೆ, ಅವ್ರಿಗೆ ನೀವು ಯಾವ ರೀತಿ ನ್ಯಾಯ ಕೊಡ್ತೀರಿ ಅಂತ ಪ್ರಶ್ನೆ. ಅಲ್ರಿ, ನಮ್ಮ ಸಂಬಂಧಿಕರು, ನಮ್ಮ ಪಕ್ಷದವರು, ಇವ್ರು ಕಾಂಗ್ರೆಸ್ ಅವರು, ಇವ್ರು BJP ಅವರು ಅಂತ ಹೇಳ್ತಾರಲ್ಲ, ಹೇಳಕ್ಕಾಯ್ತದ? ನಾವು ಆ ಥರ ಮಾಡೋಕ್ಕಾಯ್ತದ? ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಸರ್ಕಾರ ನೆರವು ಆಗಬೇಕು, ಯಾರೇ ಇರಲಿ. ಅದ್ಯಾವುದೂ ಆಗಿಲ್ಲ ಇದುವರೆಗೆ. 100ಕ್ಕೆ 100 ಇದೆ. JDS ಪಕ್ಷ ಯಾವತ್ತೂ 100ಕ್ಕೆ 100 ಇದೆ. ಆದರೆ SIT ತನಿಖೆ ಹೊರ ಬೀಳದೆ ನಾವೇನು ಮಾಡ್ಲಿಕ್ಕಾಗಲ್ಲ. ನಮಸ್ಕಾರ ಎಲ್ಲರಿಗೂ. ಸರ್, ಈಗ ನಮ್ದು ಬಹುಮುಖ್ಯವಾದಂತ ಇವತ್ತಿನ ಪ್ರೆಸ್ ಮೀಟ್ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷತೆಯಲ್ಲಿ ವಿವೇಕಾನಂದ ಅವರಿಗೆ ಮೊದಲನೇ ಪ್ರಾಶಸ್ತ್ಯ ಮತವನ್ನ ಕೊಡ್ತಕ್ಕಂಥದಕ್ಕೆ ಅವರು ಮನವಿ ಮಾಡಿದ್ದಾರೆ. ಇದಾದ ಮೇಲೆ ತನಿಖಾ ಹಂತದ ಪೂರ್ಣ ವರದಿ ಬಂದ ಮೇಲೆ ಕುಮಾರಣ್ಣವರು, GTD ಸಾಹೇಬರು ಅದನ್ನು ಮುಕ್ತವಾಗಿ ಚರ್ಚೆ ಮಾಡ್ತಾರೆ. ಚುನಾವಣೆ ಮುಗಿದಿದೆ, ಫಲಿತಾಂಶ ಕಾಯ್ತಾ ಇದೀವಿ. ನಿಮ್ಮ ಪಕ್ಷದ ರಾಜ್ಯದ ಏಕೈಕ ಸಂಸದರು ಅವರ ಬಂಧನದಿಂದ ನಿಮ್ಮ ಪಕ್ಷದ ಪರಿಣಾಮ ಬೀರೋದಿಲ್ವಾ? ಯಾವುದೇ ಪರಿಣಾಮಗಳು ಇಲ್ಲ, ಯಾವುದೇ ಪರಿಣಾಮ ಇಲ್ಲ. ಯಾವ ಸಂಸದರಿರಲಿ, ಯಾವುದೇ ಶಾಸಕರಿರಲಿ, ಯಾವುದೇ ಒಬ್ಬ ಪದಾಧಿಕಾರಿ ಇರಲಿ, ನಮ್ಗೆ ಯಾವುದೇ ಮುಜುಗರ ಇಲ್ಲ. ಅಲ್ರಿ, ಪ್ರಜ್ವಲ್ ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಕೊಡಿ ಅಂತ ಹೇಳಿದೀವಿ. ಅದ್ರಲ್ಲೇನು ಮುಚ್ಚುಮರ ಇಲ್ಲ ಅಲ್ಲ. ಅದರಿಂದ ಯಾವ್ದಾದ್ರು ನಾವು ಅಡ್ಡ ಹೋಗಿದ್ರೆ ಮುಜುಗರ ಕೊಡ್ಬೇಕಾಗಿತ್ತು. ನಮಗೆ ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂತಕ್ಕಂಥದಕ್ಕೋಸ್ಕರನೇ, ಅದನ್ನು ಕಂಡುಹಿಡಿಲಿಕ್ಕೋಸ್ಕರನೇ ಜನತಾದಳದವರು ಎಷ್ಟಿದ್ದಾರೆ, ಕಾಂಗ್ರೆಸ್ ಅವರು ಎಷ್ಟಿದ್ದಾರೆ, BJP ಅವರು ಎಷ್ಟಿದ್ದಾರೆ, ಯಾವುದಕ್ಕೂ ಸೇರಿದವರು ಎಷ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರ ತನಿಖೆ ನಡೆಸ್ತಾ ಇದೆ. ಆ ತನಿಖೆ ವರದಿ ಬಂದ ಮೇಲೆ ನಾವು ಹೇಳ್ತೀವಿ. ಬಿಜೆಪಿ ಕಾರ್ಯಕರ್ತರು ಬಂಧನ ಆಗಿದೆ. ಈ ವಿಚಾರವಾಗಿ ನೀವು ಬಿಜೆಪಿ ಜೊತೆ ಸಮನ್ವಯ ಮಾತುಕತೆ ಮಾಡಿದ್ದೀವಿ. ನಾವು ಈ ವಿಚಾರದ ಬಗ್ಗೆ ಯಾರ ಜೊತೆನೂ ಕೂಡ ಚರ್ಚೆ ಆಗಲಿ, ವಿಚಾರ ವಿನಿಮಯ ಆಗಲಿ, ಸಮನ್ವಯತೆ ಆಗಲಿ ನಾವು ಮಾತಾಡಲಿಕ್ಕೆ ಹೋಗಿಲ್ಲ. ಯಾವ ಸಂಬಂಧಗಳು ಇಲ್ಲ, ಯಾವ ಚರ್ಚೆನೂ ಇಲ್ಲ. ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಆಗಿದೆ ಸರ್. ಆತ್ಮಹತ್ಯೆ ಆಗಿದೆಯಲ್ಲಪ್ಪ,
ಅವರು ನಮ್ಮಲ್ಲಿ ಭ್ರಷ್ಟಾಚಾರ ಇಲ್ಲ, BJP 40% ಸರ್ಕಾರ ಅಂತ ಏನು ಹೇಳ್ತಿದ್ರು, ಭ್ರಷ್ಟಾಚಾರದ ಆಪಾದನೆಯಿಂದ ಇವತ್ತೇನು ಸಾವನ್ನಪ್ಪಿದ್ದಾರೆ. ಅದಕ್ಕೋಸ್ಕರ ಅವರು ಕೂಡಲೇ ರಾಜೀನಾಮೆ ಪಡಿಬೇಕು ಅಂತಕ್ಕಂಥ ಒತ್ತಾಯ ನಾವು ಮಾಡ್ತೀವಿ. ಸರ್, ಡಿ.ಕೆ. ಶಿವಕುಮಾರ್ ನೆನ್ನೆ ಒಂದು ಆರೋಪ ಮಾಡಿದ್ರು ಸರ್, ಭೈರವ ಯಾಗ ನಡೀತಾ ಇದೆ ನಮ್ಮ ವಿರುದ್ಧ, ಸಿಎಂ ವಿರುದ್ಧ ಅಂತ ಕೇರಳದಲ್ಲಿ. ಈ ಯಾಗಗಳು, ಪೂಜೆಗಳು ಇವೆಲ್ಲದರಲ್ಲೂ ಕೂಡ ಶಿವಕುಮಾರ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ಅವ್ರು ಹೇಳ್ತಿದ್ದಾರೆ, ಅವರೇ ಹೇಳಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.